ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇವತ್ತಿನ ನಮ್ಮ ಕ್ಲಾಸ್ ಬಂದು ಸ್ಟಾರ್ಟ್ ಮಾಡ್ತಾ ಇರೋದು 9ನೇ ಕ್ಲಾಸ್ ಇವತ್ತಿಂದು. ನಾನು ಆಲ್ರೆಡಿ ನಿನ್ನೆನೇ ಹೇಳಿದ್ದೆ ನಿಮಗೆ, ಕ್ಲಾಸಲ್ಲಿ ಹೇಳಿದ್ದೆ ಪೈಪಿಂಗ್ನ ನಾನು 3 ಮೆಥಡಲ್ಲಿ ಹೇಳ್ಕೊಡ್ತೀನಿ ಅಂತ. ಅದರಲ್ಲಿ ಒಂದು ಮೆಥಡನ್ನು ನಾನು ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ 2 ಮೆಥಡ್ ಏನಿದೆ, ಒಂದು ಕ್ರಾಸ್ ಪೀಸಲ್ಲಿ ಬರುವಂಥದ್ದು, ಹಾಗೆಯೇ ಸ್ಟ್ರೈಟ್ ಪೀಸಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ವಿವರವಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ರೌಂಡ್ ಕಟ್ ಮಾಡ್ಕೊಳ್ಳೋದು, ಹಾಗೆಯೇ ಪೈಪಿಂಗ್ ಪೀಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ. ಆ್ಯಕ್ಚುಲಿ ಇದು ನಿನ್ನೆನೇ ಕಂಪ್ಲೀಟ್ ಆಗಬೇಕಾಗಿತ್ತು. ತುಂಬ ಲಾಂಗ್ ಆಗಿರೋದ್ರಿಂದ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ನಾನು ಅದೇ ವಿಡಿಯೋನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಫುಲ್ ಪೂರ್ತಿ ವಿಡಿಯೋ ನೋಡಿ. ಇದು ಕೂಡ ನಿಮಗೆ ಒಂದು ಬ್ಲೌಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಾಗಿ ನಾವೆಲ್ಲ ಬ್ಲೌಸ್ಗೆ ಕಸ್ಟಮರ್ ಕೇಳ್ತಾರೋ ಆ ರೀತಿ ಕೂಡ ನಾವು ಕಲಿಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೀನಿ ಅದನ್ನು ಪ್ರತಿಯೊಂದನ್ನು ನೀವು ಬಿಗಿನರ್ಸು ಸ್ಟಾರ್ಟಿಂಗು ಕಲಿತಾ ಇರೋರು ಕಂಪಲ್ಸರಿಯಾಗಿ ಒಂದು 10 ಸಾರಿ ಆದರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ನೀಟಾಗಿ ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತೀರಾ ಸುಮ್ಮನೆ ವಿಡಿಯೋ ನೋಡಿ ಬಿಟ್ಬಿಟ್ರೆ ಖಂಡಿತ ನೀವು ನೀಟಾಗಿ ಕೆಲಸ ಕಲಿಯೋಕ್ಕಾಗಲ್ಲ. ಫಸ್ಟು ನೀವು ಕ್ವಾಲಿಟಿ ಸ್ಟಿಚ್ಚು ಏನು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅದು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಈಸಿಯಾಗಿ ಕೆಲಸ ಕಲಿಯೋದಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಲೈಕಿಂದನೇ ನಾನು ಕ್ಲಾಸ್ನ ಡೈಲಿ ಇನ್ನೂ ಇಂಟ್ರೆಸ್ಟಾಗಿ, ಯಾಕಂದರೆ ನೀವು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದಾಗ ನಾನು ಇನ್ನೂ ಹೆಚ್ಚೆಚ್ಚಿಗೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 70% ಜನ ಸಬ್ಸ್ಕ್ರೈಬೇ ಮಾಡಿಲ್ಲ, ಹಾಗೇ ನೋಡ್ತಾ ಇದ್ದಾರೆ. ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗ್ತಾ ಇದೆ ಅಂತ ಇದ್ದರೆ ಇನ್ನೊಬ್ಬರು ಕಲೀಲಿ ಅನ್ನೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಈ ಪೈಪಿಂಗ್ ಪೀಸ್ ಹಾಗೆಯೇ ಈ ರೌಂಡು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ. ನಿನ್ನೆ ವಿಡಿಯೋ ನೀವು ಯಾರು ನೋಡಿಲ್ಲ ಅವರು ನೋಡಿದ್ರೆ ಇದು ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಒಂದು ರೌಂಡ್ ಶೇಪ್ ಅನ್ನೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ನಾನು ರೌಂಡ್ ಕಟ್ ಮಾಡಿದ್ದೀನಿ. ಆದಷ್ಟು ನೀವು ಇದೇ ರೀತಿಯಾಗಿ ಕಟ್ ಮಾಡೋದನ್ನು ಕೂಡ ಕಲಿಬೇಕಾಗತ್ತೆ. ನಾಳೆ ಫ್ರೆಂಡ್ಸ್ ನೋಟ್ಸು ಹಾಗೆಯೇ ಪೇಪರ್ ಕಟ್ಟಿಂಗ್ ಇರುತ್ತೆ ನಾಳೆ ಕ್ಲಾಸಲ್ಲಿ. ಆದಷ್ಟು ನಿನ್ನೆನೇ ಹೇಳಿದ್ದೆ ನಾನು, ಈ ವಿಡಿಯೋ ನಿನ್ನೆನೇ ಕಂಪ್ಲೀಟ್ ಆಗಿದ್ದರೆ ಇವತ್ತೇ ಇರ್ತಾಯಿತ್ತು ನಿಮಗೆ. ಹಾಗಾಗಿ ನಾಳೆಗೆ ನೀವು ನೋಟ್ಸು ಎಲ್ಲನೂ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಪೀಸ್ನ ಕಟ್ ಮಾಡ್ಕೋಬೇಕು. ಕ್ರಾಸಾಗಿ 1/4 ಇಂಚಿಗೆ ಅಂತ ಹೇಳಿದ್ದೆ ನಾನು. ಅದೇ ರೀತಿಯಾಗಿ ಇದನ್ನು ಕಟ್ ಮಾಡಿಕೊಂಡು ಈ ಸ್ಟಿಚ್ ಏನಿದೆ ನಾವು ಇದನ್ನು ಜಾಯಿಂಟ್ ಮಾಡೋದು. ಈ ಸ್ಟಿಚ್ ಮಾರ್ಜಿನು ನೋಡಿ 2 ಪೀಸು ಇದು ಒಂದೇ ಲೆವೆಲ್ಲಿಗೆ ಇರಬೇಕಿಲ್ಲಿ. ಇದೇನಾದರೂ ನೀವು ಹೆಚ್ಚು ಕಡಿಮೆ ಇಲ್ಲಿ ಫೇಲ್ ಆದರೆ ನೀವು ಪೈಪಿಂಗಲ್ಲಿ ಖಂಡಿತ ಫೇಲ್ ಆಗ್ತೀರಾ. ಹಾಗಾಗಿ ಇದನ್ನು ನೀವು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಈ ಇಂಟು ಏನು ಇಟ್ಕೊಂಡಿರ್ತೀರ ನೀವು 2 ಕಡೆ ಒಂದೇ ಕರೆಕ್ಟಾಗಿ ಲೆವೆಲ್ಗೆ ಬರೋ ಹಾಗೆ ನೋಡಿ. ಈಗ ಇಲ್ಲಿ ಇಷ್ಟು ಬಿಟ್ಟಿದ್ದೀರ ಅಂದಾಗ ಇಲ್ಲೂ ಕೂಡ ನೀವು ಅಷ್ಟೇ ಬಿಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಜಾಯಿಂಟ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಎಷ್ಟು ನೀಟಾಗಿ ನೀವು ಕ್ವಾಲಿಟಿ ಸ್ಟಿಚ್ ಕಲಿತೀರಾ ಫ್ರೆಂಡ್ಸ್, ತುಂಬಾ ಈಸಿ ಇದೆ. ನನ್ನ ಕ್ಲಾಸ್ ಇದು ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಏನು ಕಲಿಯದೇ ಇರೋರು ಕೂಡ ಬ್ಲೌಸ್ನ ಕಲಿತೀರಾ. ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ನಿಮಗೆ ಸುತ್ತಿ ಅಷ್ಟೊಂದು ತಲೆಗೆ ಹೋಗಲ್ಲ, ಅಷ್ಟೊಂದೇನು ತಲೆ ಕೆಡಲ್ಲ. ಎಷ್ಟು ಈಸಿ ಇದೆಯಪ್ಪ ಅಂತ ನೀವೇ ಹೇಳ್ತೀರಾ, ಆ ರೀತಿಯಾಗಿದೆ ಇದು. ನೋಡಿ, ಸೇಮ್ ಅದೇ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ನಾವು. ಜಾಯಿಂಟ್ ಮಾಡ್ಕೊಂಡ ನಂತರ ನಾವು ಪೈಪಿಂಗ್ ಪೀಸಿಗೆ ಏನು ಮಾಡಿದ್ವಿ, 1/4 ಇಂಚು ಇಲ್ಲಿ ಫೋಲ್ಡ್ ಅನ್ನೋದನ್ನು ಮಾಡಿದ್ವಿ, ಹೌದಲ್ವಾ? ಈಗ ಇದರಲ್ಲಿ ನಾವು ಬಂದು 1/4 ಇಂಚಿಗೆ ಅದನ್ನು ಫೋಲ್ಡ್ ಮಾಡ್ತಾ ಇಲ್ಲ. ನಾನು ಅದೇ ರೀತಿಯಾಗಿಯೇ ಇದಕ್ಕೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ನಮ್ಮ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅದನ್ನು ಒಂದೊಂದು ಕೂಡ ನಾನು ಏನೇನು ಹೇಳಿರ್ತೀನೋ ನೀವು ಪಾಯಿಂಟ್ ಎಲ್ಲದನ್ನು ಬೇಕಿದ್ದರೆ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಯಾವುದಕ್ಕೆ ಎಷ್ಟು ಮಾರ್ಜಿನು, ಎಷ್ಟಕ್ಕೆ ನಾವು ಸ್ಟಿಚ್ ಹಾಕ್ಕೋಬೇಕು ಅನ್ನೋದನ್ನು. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಅಷ್ಟು ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಸೇಮ್ ಈ ಪಾದ ಏನಿದೆ ಇದ್ರ ಮಾರ್ಜಿನ್ ಹಾಕಬೇಕಾಗುತ್ತೆ. ನೆನ್ನೆ ಒಬ್ಬರು ಕಮೆಂಟ್ಸ್ ಮಾಡಿದರು, ಮಾರ್ಜಿನ್ ಅಂದರೆ ಏನು ಅಕ್ಕ ಅಂತ. ಈ ವಿಡ್ತು ನಾವು ಅಳತೆ ಏನು ಈಗ ಸ್ಟಿಚ್ ಹಾಕ್ತಾ ಇದ್ದೀವಲ್ಲ, ನಾವು ಇಷ್ಟಕ್ಕೆ ಸ್ಟಿಚ್ ಹಾಕಬೇಕು ಅನ್ನೋದನ್ನು ಮಾರ್ಜಿನ್ ಈ ಕಡೆಗಿದೆಯಲ್ಲ ಇದನ್ನು ಮಾರ್ಜಿನ್ ಅಂತೀವಿ ಅಷ್ಟೇ.
ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಪೈಪಿಂಗಿಗೆ ಏನು ಹೇಳಿದ್ದೆ, ಈ ಪೈಪಿಂಗ್ ಪೀಸ್ನ ಒಂಚೂರು ಎಳಿಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇದರಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಈ ಪೈಪಿಂಗ್ ಪೀಸ್ನ ಏನಿದೆ ಲೂಸ್ ಬಿಡಬೇಕು. ಈ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಈ ರೀತಿ ಎಳಿಬೇಕಾಗತ್ತೆ. ಇದನ್ನು ಲೂಸ್ ಬಿಡಬೇಕು. ನೋಡಿ, ಮೇಲೆ ಇರೋ ಪೈಪಿಂಗ್ ಪೀಸ್ನ ಲೂಸ್ ಬಿಡಬೇಕು. ಇದನ್ನು ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು. ಈ ಕಡೆ ಟೈಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ಈ ಬಲಗೈ ಇದೇನಿದು ಉದ್ದ ಬೆರಳು, ತೋರು ಬೆರಳು ಇದೆಯಲ್ಲ, ಇದನ್ನು ಒಂಚೂರು ಈ ಬೆರಳಲ್ಲಿ ಹೀಗೆ ಎಳಿಬೇಕು. ಎಡಗೈ ಈ ಎರಡೂ ಬೆರಳಿಂದ ಇದನ್ನು ಸ್ವಲ್ಪ ಲೂಸ್ ಕೊಡಬೇಕು. ನೋಡಿ, ಈ ರೀತಿ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಲೂಸ್ ಕೊಡಿ ಅಂದರೆ ಈ ರೀತಿ ಫಿಲ್ಟ್ ಎಲ್ಲ ಬರೋ ಹಾಗಿಲ್ಲ. ನೋಡಿ, ಈ ಹೆಬ್ಬೆರಳಿಂದ ಒಂಚೂರು ಕಾಣಿಸ್ತಾ ಇದೆಯಾ, ಇಷ್ಟೇ ಎಳಿಬೇಕಂದ್ಬಿಟ್ರೆ ಏನು ಬ್ಲೌಸು ಅದು ಬಟ್ಟೆ ಕಟ್ಟಾಗೋ ರೀತಿ ಎಳೆಯುವಂಥದ್ದಲ್ಲ. ನೋಡಿ, ಇದನ್ನೊಂಚೂರು ಎಳಿಬೇಕು. ಇದನ್ನು ಎಷ್ಟಾಗುತ್ತೋ ಅಷ್ಟು ಇವೆರಡು ಬೆರಳಿಂದ ಲೂಸ್ ಕೊಡಬೇಕು. ನೋಡಿದ್ರಿ, ಇದನ್ನು ಒಂಚೂರು ಎಳಿತಾ ಇದ್ದೀನಿ, ಮೇಲೆ ಇರೋ ಪೀಸ್ನ ಲೂಸ್ ಬಿಡ್ತಾ ಇದ್ದೀನಿ. ಪೈಪಿಂಗಲ್ಲಿ ಆ ರೀತಿ ಇರೋದಿಲ್ಲ. ಅದನ್ನು ಕೂಡ ನೀವು ಯಾವ್ಯಾವ ವಿಡಿಯೋದಲ್ಲಿ ನಾನು ಏನೇನನ್ನು ಹೇಳ್ಕೊಟ್ಟಿರ್ತೀನಿ ಅದನ್ನೆಲ್ಲ ನೀವು ಗಮನವಿಟ್ಟು ಅರ್ಥ ಮಾಡಿಕೊಂಡು ನೆನಪಿಟ್ಕೋಬೇಕು. ನೋಡಿ, ಎಷ್ಟು ಈ ಥರ ನಾವು ಈ ಕ್ವಾಲಿಟಿ ಸ್ಟಿಚಿಂಗ್ ಅಂದರೆ ಒಂದೇ ಲೆವೆಲ್ಲಿಗೆ ಸ್ಟಿಚ್ ಹಾಕೋದು. ನಾವು ಟೇಪ್ ಹಿಡಿದು ನೋಡಿದ್ರೂ ಕೂಡ ಸ್ಟಿಚ್ ಅನ್ನೋದೇನಿದೆ ಕರೆಕ್ಟಾಗಿರಬೇಕಾಗ ಕರೆಕ್ಟಾಗಿ ಬರುತ್ತೆ ನಮಗೆ. ನೋಡಿ, ನಾನು ಪ್ರತಿ ಸಾರಿ ಹೇಳಿದ್ದೀನಿ, ನಿಮಗೆ ಏನೇ ಒಂದು ಕೆಲಸ ನೀಟಾಗಿ ಬರಬೇಕಾದ್ರೂ ಈಗ ನೋಡಿ ಇದು ಯಾವ ರೀತಿ ಬಂದಿದೆ. ಪೈಪಿಂಗು ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಬಂತು ಅಂದರೆ ನಿಮ್ಮದು ಎಲ್ಲೂ ಪೈಪಿಂಗು ವೇಸ್ಟ್ ಆಗೋದಿಲ್ಲ, ಕೆಡೋದಿಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ಇದರಲ್ಲೇ. ಈಗ ನೋಡಿ, ಇದಕ್ಕೂ ಕೂಡ ನಾವು ಮೇಲೊಲಿಗೆನ ಹಾಕ್ಕೋಬೇಕಾಗುತ್ತೆ. ಈ ಮೇಲೊಲಿಗೆ ಹಾಕುವಾಗ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿದೆಯಲ್ಲ ಈ ಪೀಸ್ನ ಈ ಕಡೆ ಟರ್ನ್ ಮಾಡ್ಕೋಬೇಕು. ಪೈಪಿಂಗ್ ಪೀಸ್ ಕಡೆ ಈ ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚ್ ಹಾಕಿರುವಂಥದ್ದೇನಿದೆ ಇದು ಈ ಕಡೆ ಹೋಗಬೇಕು. ಈ ಕಡೆ ಬಂದರೆ ಇದು ಹಾಳಾಗುತ್ತೆ, ನೀಟಾಗಿ ಬರಲ್ಲ ಅಲ್ಲ, ಅದು ಪೈಪಿಂಗ್ ಅಂತ ಅನಿಸೋದೇ ಇಲ್ಲ. ನೋಡಿ, ಈ ರೀತಿಯಾಗಿ ಬರಬೇಕಿದು. ಈ ರೀತಿಯಾಗಿ ಬಂದಾಗ ಇದನ್ನು ನಾವು ಇಷ್ಟಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಎಲ್ಲ ಥರನೂ ಕಲಿಬೇಕು ಫ್ರೆಂಡ್ಸ್. ಇದೇ ಒಂದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಚಿಕ್ಕದು ಇದನ್ನೆಲ್ಲ ಏನು ಹೇಳ್ಕೊಡ್ತಾರಪ್ಪ ಅಂತ ನಿಮಗೆ ಅನಿಸ್ಬೋದು. ಒಂದಿನ ನೆನೆಸ್ಕೊತೀರವೋ ಇದು ಕಲ್ತಿದ್ದು ನನಗೆ ಯೂಸ್ ಆಗ್ತಾ ಇದೆ, ಕಲಿತ್ರೆ ಈ ರೀತಿಯಾಗಿ ಈಗ ನಾನೇನು ಹೇಳಿರೋದು, ನಾನು ಸ್ಟಾರ್ಟ್ ಮಾಡಿರೋದೇನು ಏನು ಗೊತ್ತಿಲ್ಲದೆ ಇರೋರು ಅಥವಾ ಏನು ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋವಂಥವ್ರು, ಓದಿರೋರು ಹೇಗಾದರೂ ಮಾಡಿ ಎಲ್ಲಾದರೂ ಹೋಗಿ ಕಲ್ತು ಬಿಡ್ತಾರೆ. ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ, ನಾನು ಓದಿಲ್ಲ, ನನಗೆ ಬರುತ್ತೋ ಇಲ್ವೋ. ಇಲ್ಲಾಂದರೆ ಒಂದು 35ರಿಂದ 40 ವರ್ಷ ಏಜ್ ಆದವರು, ಈಗ ಆಲ್ರೆಡಿ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊತಿರ್ತಾರೆ. ಮನೇಲಿ ಖಾಲಿ ಇರೋದಕ್ಕಿಂತ ಕಲಿಬೇಕಲ್ಲ ಅಂತ ಅಂದ್ಕೊಂಡಿರೋರು, ಈಗ ನನಗೆ 35ರಿಂದ 40 ವರ್ಷ ಆಗಿದೆ, ನಾನು ಹೊರಗಡೆ ಹೋಗಿ ಕಲಿಯೋಕ್ಕಾಗಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡಿರೋರ್ಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ನೀವು ಮನೇಲಿದ್ದೇ ಈಸಿಯಾಗಿ ಕಲಿಬೋದು. ಅಂದ್ರೇನು, ನಾನು ಹೇಳಿರೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಈ ಫೋಲ್ಡ್ ಮಾಡಿಕೊಂಡು, ನಾನು ಹೇಗೆ ಒಂದೇ ಸ್ಟೆಪ್ಪು, ನಾನು ಎಲ್ಲೂ ಇದನ್ನು ಸ್ಟಿಚ್ ಹಾಕ್ಕೊಂಡಿಲ್ಲ ಫಸ್ಟೇ. ಈಗ ಫೋಲ್ಡ್ ಮಾಡಿಕೊಂಡು ಮೇಲೊಲಿಗೆ ಹಾಕ್ತಾಯಿದ್ದೀನಿ. ಏನಪ್ಪ ಇದು ಯಾವ ಬೆರಳು ಎಲ್ಲ ಪ್ರತಿಯೊಂದನ್ನು ಹೇಳಿದ್ರೆ ನಿಮಗೆ ಲಾಂಗ್ ಆಗುತ್ತಲ್ಲ ಅಂತ ಅನಿಸ್ಬೋದು. ಏಕೆಂದರೆ ಈಗ ಎಲ್ಲರಿಗೂ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಬೇಕಲ್ಲ. ನೋಡಿ, ಈ ರೀತಿಯಾಗಿ ಒಂದೇ ಲೆವೆಲ್ಗೆ ನಮಗೆ ಇದು ಒಂದು 1/4 ಇಂಚು ಅಷ್ಟು ಈ ವಿಡ್ತ್ ಬಂದರೆ ಸಾಕು. ಇದು ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗೋದಿಲ್ಲ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇದು ಏನಾದರೂ ನಿಮಗೆ ಇದು ಎಕ್ಸ್ಟ್ರಾ ಇದೆ ಅಂತ ಅನಿಸಿದ್ರೆ ಬೇಕಿದ್ದರೆ ಇದನ್ನು ಈಗ ನೀವು ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ತುಂಬಾ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸುತ್ತಿ ಬರೋದಿಲ್ಲ.
ಹಾಗೆಯೇ ಕೆಲವೊಬ್ಬರಿಗೆ ಒಂದೊಂದು ಅರ್ಥನೇ ಆಗೋದಿಲ್ಲ, ಎಷ್ಟು ಹೇಳ್ಕೊಟ್ರು. ಈಗ ಆಲ್ಮೋಸ್ಟ್ ಎಷ್ಟು ಜನ ನಾನು ಸ್ಟೂಡೆಂಟ್ಸ್ನ ನೋಡಿದ್ದೀನಿ ಅಂದಾಗ ಎಲ್ಲರ ಮೈಂಡು ಒಂದೇ ಥರ ಇರೋದಿಲ್ಲ. ಕೆಲವೊಬ್ಬರಿಗೆ ಜಲ್ದಿ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಜಲ್ದಿ ಅರ್ಥ ಆಗೋದಿಲ್ಲ. ಆ ರೀತಿಯಾಗೆಲ್ಲ ಇರುತ್ತೆ. ಅಂಥವರು ಕೂಡ ನೀವು ಈಸಿಯಾಗಿ ಕಲಿಬೇಕು ಅಂದ್ರೇನು, ಇಂಟ್ರೆಸ್ಟಿಂದ ನೋಡಿ ಕಲಿಬೇಕಾಗತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈ ರೀತಿಯಾಗಿ ಬಂದಿದೆ. ಇದು ಉಲ್ಟಾ ಸೈಡ್ ಇದೆ. ಈಗ ನೋಡಿ ಸೀದಾ ಸೈಡ್ ಈ ರೀತಿಯಾಗಿದೆ. ಇದನ್ನು ನಾವು ಕರೆಕ್ಟಾಗಿ ಇಷ್ಟಕ್ಕೆ ಈ ರೀತಿ ಈ ಪೈಪಿಂಗ್ ಪೀಸ್ ಏನು ಅಟ್ಯಾಚ್ ಮಾಡಿದ್ದೀವಿ ಇದು ಕಾಣದೇ ಇರೋ ರೀತಿ ಈ ಥರ ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳುವಾಗ ನಾವೇನು ಮಾಡಬೇಕು, ಸ್ಟಿಚ್ಚನ್ನ ಆದಷ್ಟು ದೊಡ್ಡ ಸೈಜಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಮಷೀನಲ್ಲಿ ಯಾವ ಥರ ಸೈಜ್ ಇದೆಯೋ ನೋಡಿಕೊಂಡು ನೀವು ಸ್ಟಿಚ್ಚನ್ನ ದೊಡ್ಡದಾಗಿ ಮಾಡ್ಕೋಬೋದು. ಯಾಕಂದರೆ ಇದು ಸುಮ್ಮನೆ ನಾವು ಡೆಮೋ ಸ್ಟಿಚ್ ಹಾಕ್ಕೊಂಡು ನಂತರ ಇದಕ್ಕೆ ಏನಿದೆ ಕೈವಲ್ಲಿಗೆ ಹಾಕ್ತೀವಿ, ಅಂದರೆ ಹೆಮ್ಮಿಂಗ್ ಮಾಡಬೇಕು. ಅದಕ್ಕಾಗಿ ಇದನ್ನು ನಾನು ದೊಡ್ಡ ಸ್ಟಿಚ್ಚಲ್ಲಿ ಇಟ್ಕೊತಾ ಇದ್ದೀನಿ. ನಂತರ ನೀವು ಇದನ್ನು ಬಿಚ್ಚಿಬಿಡ್ಬೋದು. ಇದು ಏನು ಮತ್ತೆ ಅವಶ್ಯಕತೆ ಇಲ್ಲ ನಿಮಗೆ. ಈ ಸ್ಟಿಚ್ ಈ ಥರ ಉಡೋರು ಇದ್ದಾರೆ. ಈಗಲೂ ಕೂಡ ಪೈಪಿಂಗ್ ಮೆಥಡಲ್ಲೂ ಉಡ್ತಾರೆ, ಈ ಥರನೂ ಉಡೋರು ಇರ್ತಾರೆ. ಆನಂತರ ನೀವು ಇದಕ್ಕೆ ಈ ಸ್ಟಿಚ್ ಹಾಕಬೇಕಾದ್ರೆ ಇನ್ನೊಂದು ನೀವು ಗಮನ ಇಟ್ಟು ನೋಡಬೇಕಾಗಿರೋದೇನು, ಹಿಂದ್ಗಡೆ ಇರೋ ಪೀಸ್ನ ಒಂಚೂರು ಎಳಿಬೇಕು. ಈ ಎಡಗೈ ತೋರ್ ಬೆರಳಿಂದ ಈ ಪೀಸ್ನ ಕರೆಕ್ಟಾಗಿ ಈ ಪೈಪಿಂಗ್ ಪೀಸು ಕಾಣದೇ ಇರೋ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಈ ಹೆಬ್ಬೆರಳಿಂದ ಇಲ್ಲಿ ಟೈಟಾಗಿ ಹಿಡ್ಕೊಳ್ಳಿ. ಈ ಬಲಗೈಯಿಂದ ಈ ಎರಡು ಬೆರಳಿಂದ ಇದನ್ನು ಒಂಚೂರು ಎಳೀರಿ. ಆಗೇನಾಗುತ್ತೆ, ನಿಮಗಿದು ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಫುಲ್ಲು ಇದನ್ನು ಹೆಡ್ಜಿಗೆಲ್ಲ ಹಾಕುವಾಗಿಲ್ಲ, ಒಂಚೂರು ಈ ಥರ ಅರ್ಧಕ್ಕೆ ಹಾಕ್ಕೊಂಡ್ರೆ, ಯಾಕೆಂದರೆ ನಾವು ಇದಕ್ಕಿನ್ನೂ ಹೆಮ್ಮಿಂಗ್ ಮಾಡೋದು ಇರೋದ್ರಿಂದ ಇದನ್ನು ನಾವು ನೋಡಿ. ಈಗ ಏನು ಮಾಡಬೇಕು, ನಾವು ಈ ಬಲಗೈ ಏನಿದೆ ಈ ಮೂರು ಬೆರಳು ಇಲ್ಲಿ ಈ ಬಟ್ಟೆ ಮೇಲೆ ಇಟ್ಟು ಈ ಥರ ತಿರುಗಿಸ್ಬೇಕು. ರೌಂಡ್ ಇರೋ ಕಡೆ ಒಂಚೂರು ಉಲ್ಟಾ ಬೀಳೋ ಚಾನ್ಸ್ ಇರುತ್ತೆ. ಆದಷ್ಟು ನಾನು ಹೇಳಿದ್ನಲ್ಲ, ನೀವು ಲೈನಿಂಗ್ನ ಲೂಸ್ ಕೊಟ್ಟು ಸ್ಟಿಚ್ ಪೈಪಿಂಗ್ ಪೀಸ್ನ ಲೂಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ರಿವರ್ಸ್ ಯಾವ ಕಾರಣಕ್ಕೂ ಬೀಳಲ್ಲ. ಈ ರೀತಿ ರೌಂಡ್ ಇರೋ ಕಡೆ ಕಂಪಲ್ಸರಿ ಈ ಬಲಗೈಯಿಂದ ಈ ರೀತಿ ಎಳಿಲೇಬೇಕು ನೀವು. ಆಲ್ರೆಡಿ ಇದು ಕಲ್ತಿರೋರ್ಗಾದರೆ ಇನ್ನೂ ನಿಮಗೆ ಈಸಿ ಮೆಥಡ್ ಆಗುತ್ತೆ, ಯಾವ ಥರ ಎಳಿಬೇಕು ಏನು ಅನ್ನೋದು. ನೋಡಿ ಇದನ್ನು ನೀವು ಈ ಬಟ್ಟೆ ಇಟ್ಕೋಬೇಕಾದ್ರೆ ನೋಡಿ, ಈಗ ಇಲ್ಲೊಂದು ನೀಲಿಗೆ ಥರ ಬರ್ತಾಯಿದೆ. ಹೀಗೆ ಇಟ್ಕೋಬಾರ್ದು ನಾವು ಬಟ್ಟೆನ. ಅದು ಯಾವ ರೀತಿಯಾಗಿದ್ದರೆ ಶೇಪ್ ಕರೆಕ್ಟ್ ಇರುತ್ತೋ ನೋಡಿ. ಈಗ ನೋಡಿ ನಾನು ಇದನ್ನು ಹಿಂಗೆ ಸೀದಾ ಇಟ್ಕೊಂಡ್ರೆ ಏನಾಗುತ್ತೆ, ಹಿಂಗೆ ಮಾಡಿದಾಗ ಇಲ್ಲಿ ಒಂದು ಫ್ಲಿಟ್ ಬರುತ್ತೆ, ನೀಲಿಗೆ ಟೈಪ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಈ ಥರ ಬರಬಾರ್ದು. ಅಂದರೆ ಅದು ಯಾವ ರೀತಿ ಇಟ್ಕೊಂಡಾಗ ನಮಗೆ ಬಟ್ಟೆ ಇಲ್ಲಿ ಕರೆಕ್ಟ್ ಫ್ಲಾಟ್ ಆಗುತ್ತೆ ಅಂತ ನೋಡಿಕೊಂಡು ಇಲ್ಲಿ ಎಳೆದ್ನಲ್ಲ ಬಲಗೈಯಿಂದ ಈ ರೀತಿ ಎಳಿಬೇಕಾಗತ್ತೆ. ನೋಡಿದ್ರೆ ಅಲ್ಲ, ಈ ಥರ ಕೂಡ ಬ್ಲೌಸ್ನ ಈಗಲೂ ಕೂಡ ಉಟ್ಕೊಳ್ಳೋರು ಇದ್ದಾರೆ. ಪೈಪಿಂಗ್ ಮೆಥಡ್ ಒಂದು, ಈ ಮೆಥಡ್ ಒಂದು. ಇದಕ್ಕೇನಿದೆ, ನಾವು ಇಲ್ಲಿ ಹೆಮ್ಮಿಂಗ್ ಹಾಕಬೇಕಾಗತ್ತೆ. ಹೆಮ್ಮಿಂಗ್ ಹಾಕಿ ಈ ಸ್ಟಿಚ್ಚನ್ನ ಬಿಚ್ಚಿಬಿಟ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ? ಕ್ರಾಸ್ ಕಟ್ಟಿಂಗ್ ಬ್ಲೌಸಿಗೆ ಆಲ್ಮೋಸ್ಟು ಪೈಪಿಂಗು ಅಷ್ಟು ನೀಟಾಗಿ ಬರಲ್ಲ. ಅದಕ್ಕೆ ಕ್ರಾಸ್ ಕಟ್ಟಿಂಗ್ ಬ್ಲೌಸಿಗೆ ಆಲ್ಮೋಸ್ಟು ಈಗಲೂ ಕೂಡ ಇದೇ ಮೆಥಡಲ್ಲೇ ನಾವು ಪೈಪಿಂಗ್ನ ಮಾಡೋದು. ನೋಡಿ ಎಷ್ಟು ಕರೆಕ್ಟಾಗಿ ಈ ಸೈಜಿಗೆ ಬರುತ್ತೆ. ಎಲ್ಲ ಕಡೆನೂ ಅಷ್ಟೇ ಇದೇ ರೀತಿ ಹಾಕಿದಾಗ ಇದು ಏನಿದೆ ಇದು ರೌಂಡ್ ಅನ್ನೋದು ನೀಟಾಗಿ ಕುತ್ಕೋಬೇಕು. ನೋಡಿ ಎಲ್ಲೂ ಕೂಡ ನಮಗೆ ರಿವರ್ಸ್ ಬೀಳೋದು ಆ ರೀತಿ ಎಲ್ಲ ಆಗಬಾರ್ದು. ನಿಮಗೆ ಫಸ್ಟ್ನೇ ಸಲ ಬಂದಿಲ್ಲ ಅಂದರೆ ಇನ್ನೂ 2-3 ಸಲ ಪ್ರಾಕ್ಟೀಸ್ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇದು ಹಾಕ್ಕೊಂಡಿರ್ತೀರಲ್ಲ ಈ ಸ್ಟಿಚ್ ಬಿಚ್ಚಿ ನೀವು ಇಲ್ಲಿ ಹೆಮ್ಮಿಂಗ್ ಮಾಡಿದಾಗ ಇದು ಫಿನಿಶಿಂಗ್ ರೆಡಿ ಆಯಿತು ಅಂತ. ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಈ ಸೆಕೆಂಡ್ ಮೆಥಡ್ಗೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಪೀಸ್ನ ಕ್ರಾಸಾಗಿ ಕಟ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ, ಸ್ಟ್ರೈಟ್ ಆಗಿರೋಂಥ, ಹಾಗೆ ನಾವೇನಾದ್ರೂ ಕಸಿ ಎಲ್ಲ ಮಾಡ್ತೀವಲ್ಲ ಆ ರೀತಿ
ಕ್ರಾಸಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲಿ ಈ ವಿಡಿಯೋನು ಲಾಂಗ್ ಆಗಿಬಿಡುತ್ತಾ ಏನೋ ಗೊತ್ತಿಲ್ಲ. ನೋಡಿ, ಇದನ್ನು ಈ ರೀತಿ ಪೈಪಿಂಗ್ ಪೀಸ್ನ ನಾವು ಇಂಟು ಟೈಪ್ ಇಟ್ಕೊತೀವಿ. ಇದನ್ನು ಪ್ಲಸ್ ಟೈಪು ಇಟ್ಕೊಂಡು ಈ ಫಸ್ಟಿಂದ ಈ ಎಂಡ್ಗೆ ಫಸ್ಟ್ ಲಾಸ್ಟ್ ಇಲ್ಲಿವರೆಗೂ ಕರೆಕ್ಟ್ ಸ್ಟಿಚ್ ಬರಬೇಕು. ನಿಮಗೆ ಅನಿಸ್ಬೋದು ಇದೇನು ಸ್ಟ್ರೈಟ್ ಇದೆ, ಈ ಥರ ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡ್ಬೋದಲ್ಲ ಅಂತ. ಆ ಥರ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಅದು ಕರೆಕ್ಟಾಗಿ ಬರಲ್ಲ. ಅದು ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿದಾಗ ನಮಗೆ ಸ್ಟ್ರೈಟ್ ಮಾಡಿರೋ ಪೀಸ್ ಈ ರೀತಿಯಾಗೇ ಬರಬೇಕಿದು. ಯಾವುದೇ ಕಾರಣಕ್ಕೂ ನೀವು ಅನ್ಕೋಬೋದು ಈ ಥರ ಇದೆಯಲ್ಲ, ಇದನ್ನೇ ಹೀಗೆ ಸ್ಟ್ರೈಟ್ ಮಾಡ್ಕೊಂಬಿಡೋಣ ಅಂತ. ಅದು ತುಂಬ ರಾಂಗ್ ಆಗುತ್ತೆ. ನೋಡಿ, ಇಷ್ಟ ಆಯಿತು ಇದು. ಈಗ ಇದನ್ನು ನಾವು ಇಷ್ಟು ಸ್ಟಿಚ್ಚಿಗೆ 1/4 ಇಂಚಿಗೆ ಇದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಹೇಳ್ತೀನಲ್ಲ ಫ್ರೆಂಡ್ಸ್, ನೀವು ಪೈಪಿಂಗೇ ಆಯಿತು ಏನೋ ಆಯಿತು, ಫಸ್ಟ್ ಟೈಮು ಕಟ್ ಮಾಡೋದ್ರಲ್ಲಿ ಅಥವಾ ಫಸ್ಟ್ ಟೈಮ್ ಏನಾದರೂ ನೀವು ಒಂದು ಸ್ಟಿಚ್ ಹಾಕೋದ್ರಲ್ಲಿ ಒಂದು ಮಿಸ್ ಆಯಿತು ಅಂದರೆ ಟೋಟಲ್ ಅದು ಫುಲ್ಲು ಫಿನಿಶ್ ಆಗೋವರೆಗೂ ನಿಮಗೆ ರಾಂಗ್ ಆಗ್ತಾನೇ ಇರುತ್ತೆ. ಹಾಗಾಗಿ ಆದಷ್ಟು ನೀವು ಫಸ್ಟ್ ಏನು ಕಟ್ ಮಾಡ್ತೀರಾ ಅದು ಸರಿ ಇರಬೇಕು, ಪೈಪಿಂಗ್ ಪೀಸು ಸರಿ ಇರಬೇಕು, ರೌಂಡು ಸರಿ ಇರಬೇಕು. ಆನಂತರ ನೀವು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಒಂದೊಂದು ಸರಿ ಇದ್ದಾಗ ಲಾಸ್ಟ್ ಫೈನಲ್ ಫಿನಿಶಿಂಗ್ ನೀಟಾಗಿ ಬಂದೇ ಬರುತ್ತೆ. ಅದು ನೀವು ಫಸ್ಟೆಲ್ಲ ರಾಂಗ್ ಮಾಡ್ಕೊಂಡು ಬಂದ್ರಿ ಅಂದರೆ ಲಾಸ್ಟಿಗೆ ನೀವು ಏನೇ ಅದನ್ನು ನಾನು ಸರಿ ಮಾಡ್ತೀನಿ ಅಂತ ಹೋದ್ರೂ ಕೂಡ ಖಂಡಿತ ಬರೋದಿಲ್ಲ. ಹಾಗಾಗಿ ಫಸ್ಟಿಗೆ ನಾವು ಏನು ಮಾಡ್ತೀವಿ ಕೆಲಸ ಅದು ಕರೆಕ್ಟಾಗಿ ಬರಬೇಕು. ನೋಡಿ, ಇದು ಮಾಮೂಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ರೀತಿ ಸ್ಟ್ರೈಟಾಗಿರೋಂಥ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಡ್ಜೆಲ್ಲ ನೀಟಾಗಿ ಆವಾಗಲೇ ಕಟ್ ಮಾಡ್ಕೊಳ್ಳಿ. ಇಂಥ ಚಿಕ್ಕ ಚಿಕ್ಕ ಪಾಯಿಂಟ್ ಕೂಡ ನಿಮಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಕೊಡುತ್ತೆ. ಹಾಗಾಗಿ ಇದರಲ್ಲೂ ಅಷ್ಟೇ ನೋಡಿ, ನಾನು 1/4 ಇಂಚ್ ಮಾರ್ಜಿನಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಆನಂತರ ಈ ಪೀಸ್ನ ಲೂಸ್ ಬಿಡ್ತಾಯಿದ್ದೀನಿ, ಇದನ್ನು ಎಳಿತಾ ಇದ್ದೀನಿ. ಈಗ ನೋಡಿ, ನಮಗೆ ರೌಂಡ್ ಪಾಯಿಂಟು ಎಲ್ಲಿಂದ ಇಲ್ಲಿವರೆಗೂ ಇದೆ, ಇಲ್ಲಿಂದ ಇಲ್ಲಿವರೆಗೂ ಈ ಸೈಡ್ ಈ ಕಡೆ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಇದು ರೌಂಡಲ್ಲಿ ಇದೆ. ಈ ರೌಂಡ್ ಬಂದಾಗ ನಾವೇನು ಮಾಡಬೇಕು, ಇಲ್ಲಿ ನೋಡಿ ಈ ಥರ ನೀಲಿಗೆ ಕೊಡಬೇಕಾಗುತ್ತೆ. ಈ ರೀತಿ ನಾವು ಡ್ರೆಸ್ಸಿಗೆ ಮಾಡ್ತೀವಿ. ಆನಂತರ ಜಾಸ್ತಿ ನಮ್ಮ ಹತ್ರ ಬಟ್ಟೆ ಪೈಪಿಂಗಿಗೆ ಉಳಿದಿಲ್ಲ ಅಂದಾಗ ಈ ಥರ ಮಾಡ್ಕೋಬೋದು. ಯಾವುದಕ್ಕಾದರೂ ಕಲಿತ್ರೆ ನೀವು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದಲ್ಲ, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಇದು ಈ ರೀತಿಯಾಗಿ ನೀಲಿಗೆ ಕೊಡಬೇಕು. ಇದು ನಾವು ಈ ಪೈಪಿಂಗ್ ಪೀಸ್ನ ನೀಲಿಗೆ ಕೊಡುವಾಗ ಇದು ಯಾವ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವೋ ಆ ಶೇಪಿಗೆ ಇದು ಟರ್ನ್ ಆಗಬೇಕು. ಈ ರೌಂಡ್ ಇರೋ ಕಡೆ ನಾನು ಏನು ಮಾಡಿದ್ದೀನಿ, 3 ನೀಲಿಗೆನ ಕೊಟ್ಟಿದ್ದೀನಿ. ಆನಂತರ 1 ಇಂಚ್ವರೆಗೂ ಇದನ್ನು ಹಾಗೆ ಪ್ಲೇನ್ ಸ್ಟಿಚ್ ಮಾಡ್ಕೊತೀನಿ. ಮತ್ತು ಅಗೇನ್ ಈ ಕಡೆ ಈ ಥರ 3 ನೀಲಿಗೆನ ನಾನು ಕೊಡ್ತಾಯಿದ್ದೀನಿ. ಇವು 2 ಮಾರ್ಜಿನು ಒಂದೇ ಇರಬೇಕು. ಇದರಲ್ಲೂ ನೀವು ರಾಂಗ್ ಮಾಡಿದ್ರೆ ಪೈಪಿಂಗ್ ಲಾಸ್ಟ್ ಫಿನಿಶಿಂಗ್ ನಿಮಗೆ ಫಸ್ಟಿಗೆ ನೀಟಾಗಿ ಮಾಡಿದ್ರಿ ಅಂದರೆ ಲಾಸ್ಟ್ ಫಿನಿಶಿಂಗ್ ನೀವೇನು ತೊಂದರೆ ತೊಗೊಳ್ಳೋದೇ ಬೇಡ, ನೀಟಾಗಿ ಬಂದುಬಿಡುತ್ತೆ ಅದು ಆಟೋಮೆಟಿಕ್. ನೋಡಿ, ಈ ರೀತಿ ವಿಡಿಯೋ ಲಾಂಗ್ ಆಯಿತು ಅಂತ ಫ್ರೆಂಡ್ಸ್ ಎಲ್ಲೂ ನೀವು ಸ್ಕಿಪ್ ಮಾಡಿದ್ರಿ ಅಂದರೆ ಖಂಡಿತ ನೀವು ಕಲಿಯೋಕ್ಕಾಗಲ್ಲ. ನೋಡಿ, ನಾವು ಇದನ್ನು ಸ್ಟಿಚ್ ಮಾಡಿಕೊಂಡಾಗ ಇದು ರೌಂಡ್ ಯಾವ ರೀತಿ ಇದೆ ನೋಡಿ, ಇದೇ ರೀತಿಯೇ ರೌಂಡ್ ಕುತ್ಕೊಂಡಿರ್ಬೇಕಿದು. ಆವಾಗ ಇದು ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಇದೇನಾದರೂ ಈ ರೀತಿ ಎಲ್ಲ ಈ ಥರ ಉಬ್ಬಿ ಬಂತು ಅಂದರೆ ಅದು ಸರಿ ಬರಲ್ಲ. ಅದು ಈ ರೌಂಡ್ ಇರೋ ಕಡೆ ನಾವು ಇದನ್ನು ಇಲ್ಲಿ ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ನೀವು ಡ್ರೆಸ್ಸಿಗೆ ಯೂಸ್ ಮಾಡ್ಬೋದು, ಅಥವಾ ಪೈಪಿಂಗ್ ಪೀಸ್ ಕಡಿಮೆ ಇದ್ದಾಗ ಯೂಸ್ ಮಾಡ್ಬೋದು, ಅಥವಾ ನಮಗೆ ಪೈಪಿಂಗ್ ಬೇಡ, ಹೆಮ್ಮಿಂಗು ಬೇಡ, ನಮಗೆ ಡಬಲ್ ಸ್ಟಿಚ್ ಕಾಣೋ ಹಾಗೆ ಮಾಡಿಕೊಡಿ ಅಂತಲೂ ಕೇಳೋರು ಇರ್ತಾರೆ. ಆ ಥರ ಬಂದಾಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನೀಗ ಇಲ್ಲಿ ಮೇಲೊಲಿಗೆನ ಹಾಕ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ಮೇಲೊಲಿಗೆ ಹಾಕುವಾಗ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ,
ಈ ಬೆರಳು ಎಡಗೈ ಈ ಬೆರಳಿಂದ ಈ ರೀತಿ ಮಾಡ್ಕೋಬೇಕು ಇದನ್ನು. ಆವಾಗ ಇದು ಟೈಟಾಗಿ ಬರುತ್ತೆ. ಇದು ಒಂದೇ ಬೆರಳೇ ನಮಗೆ ಕೆಲಸ ಮಾಡೋದು ಇದರಲ್ಲಿ. ನೋಡಿ ಇಷ್ಟು ಈ ನಿಲ್ಗೆ ಏನಿರ್ತವೆ ಅದು ಯಾವ ಶೇಪಲ್ಲಿ ಇದೆಯೋ ಅದಕ್ಕೆ ಕರೆಕ್ಟಾಗಿ ತಿರುಗಿಸ್ಬೇಕು ಅದನ್ನು. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಹಾಗೆ ಲೈಕ್ ಕೊಟ್ಬಿಡಿ. ನೋಡಿ ಈ ರೀತಿಯಾಗಿ ಎಲ್ಲಾದರೂ ಯಾವುದಾದ್ರೂ ಇದು ಕಾಣಿಸ್ತಾ ಇದೆಯಾ, ಇದು ಫಿನಿಶಿಂಗ್ ಮಾಡಿದ್ರೂ ಕೂಡ ಇಷ್ಟೇ ನೀಟಾಗಿ ಕಾಣಿಸ್ಬೇಕು. ಈಗ ಇದನ್ನು ನಾನು ಕರೆಕ್ಟಾಗಿ ಫುಲ್ಲು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಈ ಎಡ್ಜಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಸೆಂಟ್ರಲ್ ಹಾಕ್ತಾಯಿಲ್ಲ. ನೀವು ಇದಕ್ಕೂ ಕೂಡ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು. ಹೆಮ್ಮಿಂಗ್ ಮಾಡಿ ಅಂದಿರ್ತಾರೆ, ಜಾಸ್ತಿ ಬಟ್ಟೆ ಇರೋದಿಲ್ಲ ಅಂಥವ್ರಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಇದರಿಂದ ತೋರಿಸಿದ್ನಲ್ಲ ರೌಂಡು ಹೆಮ್ಮಿಂಗ್ ಮಾಡಬೇಕು ಅಂತ. ನೀವೇನಾದರೂ ಕ್ರಾಸ್ ಕಟ್ಟಿಂಗ್ ಸ್ಟಿಚ್ ಆಲ್ರೆಡಿ ಸ್ವಲ್ಪ ಕಲ್ತಿದ್ದೀನಿ ನಾನು, ಕ್ರಾಸ್ ಕಟ್ಟಿಂಗ್ ಎಲ್ಲ ಹೊಲಿತೀನಿ ಅನ್ನೋರು ಪೈಪಿಂಗ್ ಬದಲು ಆ ರೀತಿ ಮಾಡೋದೇ ಒಳ್ಳೆಯದು. ನೀವು ಆಗ ನಿಮಗೇನಾಗುತ್ತೆ, ಕತ್ತತ್ರ ಲೂಸ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ. ಆ ರೀತಿ ಹೆಮ್ಮಿಂಗ್ದು ಪಟ್ಟಿ ಮಾಡಿದಾಗ ನೋಡಿ ಇದು ಯಾವ ರೀತಿ ಇದೆ. ಇದರಿಂದ ಕರೆಕ್ಟಾಗಿ ಇದನ್ನ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ ನಾವು ಇದಕ್ಕೆ ಏನು ಮಾಡೋಣ, ಈ ರೀತಿಯಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ರೌಂಡ್ ಹೇಳಿದ್ನಲ್ಲ ಯಾವ ರೀತಿ ತಿರುಗಿಸ್ಬೇಕು ಅಂತ, ಆ ರೀತಿಯಾಗಿ ತಿರುಗಿಸ್ಬೇಕಾಗತ್ತೆ. ಆದಷ್ಟು ಎಲ್ಲದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಳಿಸಿ ನನಗೆ. ನೋಡಿ ಎಲ್ಲಾದರೂ ಒಂದು ಚೂರಾದರೂ ರೌಂಡ್ ಅನ್ನೋದು ರಿವರ್ಸ್ ಆಗ್ತಾ ಇದೆಯಾ, ಎಷ್ಟು ಕರೆಕ್ಟಾಗಿ ಕುತ್ಕೊಂಡಿದೆ ಈ ರೌಂಡು. ಈ ರೀತಿಯಾಗಿ ನೀವು ಬ್ಲೌಸು ಡ್ರೆಸ್ಸು ಎಲ್ಲದಕ್ಕೂ ಕೂಡ ಫ್ರೆಂಡ್ಸ್ ಯೂಸ್ ಮಾಡ್ಕೋಬೋದು. ಆದಷ್ಟು ಎಲ್ಲ ಥರನೂ ಕಲೀರಿ. ಇದು ಕೂಡ ಒಂದು ಮೆಥಡಲ್ಲಿ. ನಿನ್ನೆ ಏನಾಯಿತು ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಒಂದು ಫೋನ್ ಬಂತು ಅಂತ ಆನೇ ಮಾಡಿಲ್ಲ, ಕ್ಯಾಮ್ರಾ ಹಾಗೇ ಸ್ಟಿಚ್ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ವೇಸ್ಟ್ ಆಯಿತು. ಮತ್ತು ಅದಕ್ಕೆ ಇವತ್ತೊಂದು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಇದು ಪೈಪಿಂಗು ವಿಡಿಯೋನ ನಾನು ಆಲ್ರೆಡಿ ನೆನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ನೀವು ಖಂಡಿತ ಆ ವಿಡಿಯೋನ ನೋಡಿದ್ರೆ ನಿಮಗೆ ಈಸಿಯಾಗಿ ಕಲಿಬಹುದು. ಪೈಪಿಂಗು ಇವೇನು ನಾನು ಬೇಸಿಕ್ಕು ಇವನ್ನ ಹೇಳ್ಕೊಟ್ಟಿದ್ದೀನಿ, ಇದು ಕಲಿತ್ರೆ ನೀವು ಅರ್ಧ ಬ್ಲೌಸು ಸ್ಟಿಚ್ ಮಾಡ್ತೀರಾ ಗ್ಯಾರಂಟಿ ಅಂತ ತಿಳ್ಕೊಬೋದು. ಕೆಲವೊಬ್ಬರು ಮಷಿನ್ ಬಗ್ಗೆ ಎಲ್ಲ ತುಂಬಾ ಕಮೆಂಟ್ಸ್ ಕೇಳ್ತಾ ಇದ್ದಾರೆ. ಮಷಿನ್ ಬಗ್ಗೆ ಈಗ ಅದನ್ನೆಲ್ಲ ನಾನು ವಿಡಿಯೋ ಕಮೆಂಟಲ್ಲೇ ಹೇಳಬೇಕು ಅಂದರೆ ಫ್ರೆಂಡ್ಸ್ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ನೀವು ಮಷಿನ್ ರಿಪೇರಿನ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿಬಿಡ್ತೀನಿ, ಯಾವ ರೀತಿಯಾಗೆಲ್ಲ ಮಷಿನ್ ರಿಪೇರಿ ಮಾಡ್ಕೋಬೋದು ಅನ್ನೋದನ್ನು. ಈ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಎಂಡಿಗೆ ನಾನು ಮಷಿನ್ ರಿಪೇರಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಅಲ್ಲಿವರೆಗೂ ನಿಮ್ಮ ಮಷಿನ್ನ ನೀವು ಏನಾದರೂ ನೀವೇ ನೋಡ್ಕೊಳ್ಳಿ. ಯಾಕೆಂದರೆ ಕಮೆಂಟ್ಸಲ್ಲೇ ನಾನು ಫುಲ್ಲು ಹೇಳೋಕ್ಕಾಗಲ್ಲ. ಯಾರ ಹತ್ರ ಮಷಿನ್ ಇಲ್ಲ ಅವರು ಈ ರೀತಿಯಾಗಿ ನೀವು ಕೈಯಿಂದ ಕೂಡ ಹೆಮ್ಮಿಂಗ್ ಮಾಡಿ ಕಲಿಬೋದು ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.